ಯೂಟ್ಯೂಬ್ ಚಾನಲ್ ಕುರುವತಿ ಬಸವೇಶ್ವರ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬನ್ನಿ, ಇವತ್ತು ನಿಂಬೆಹಣ್ಣಿನ ಚಿತ್ರಾನ್ನ ಮಾಡಬೇಕು ಅಂತ ಇದ್ದೀನಿ. ಫಸ್ಟಿಗೆ ಎಣ್ಣೆ ಹಾಕೊಂಡಿದ್ದೀನಿ, ಸಾಸಿವೆ ಹಾಕ್ತೀನಿ ಒಂದಿಷ್ಟು. ಅದು ಚಟಪಟ ಆದಮೇಲೆ ಒಂದು ಸ್ವಲ್ಪ ಜೀರಿಗೆ ಹಾಕ್ತೀನಿ. ನೋಡಿ, ಚಟಪಟ ಅಂತ ಐತೆ. ಈಗ ಕರಿಬೇವು ಹಾಕ್ತೀನಿ. ಚಟಪಟ ಚಟಪಟ ಅಂತ ಹಸಿಮೆಣಸಿನ್ಕಾಯಿ ಹಾಕ್ತೀನಿ. ಈಗ ಎಲ್ಲ ಅರಸ್ಬೇಕು. ಅವನ್ನ ಸ್ವಲ್ಪ ಹಸಿಮೆಣಸಿನ್ಕಾಯಿ ಕೆಂಪಾದಟ್ಲಿಗೆ ನೀರುಳ್ಳಿ ಹಾಕ್ತಿದ್ದೀನಿ. ನೀರುಳ್ಳಿ ಒಂದು 4ರಿಂದ 5 ತಗೊಂಡಿದ್ದೀನಿ, ದೊಡ್ಡ ಸೈಜ್ ನೀರುಳ್ಳಿನ. ಹಸಿಮೆಣಸಿನ್ಕಾಯಿ ಒಂದು 5ರಿಂದ 6 ತಗೊಂಡಿದ್ದೀನಿ. ಅಂದರೆ ನಮ್ಮನೆ ಖಾರ ಬೇಕು, ಹಾಗಾಗಿ ನಿಮ್ಮ ಮನೆಗೆ ಹೇಗೆ ಬೇಕೋ ಆ ಥರ ಮಾಡ್ಕೊಳ್ಳಿ. ಈ ಥರ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಅಂದರೆ ಎಲ್ಲ ಮಿಕ್ಸ್ ಆಗುತ್ತೆ, ನೀರುಳ್ಳಿ ಹಸಿ ವಾಸನೆ ಆಗುತ್ತೆ. ನಾನು ನಾಳೆ ಹಾಗೆ ಅನ್ನ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ನೋಡಿ, ಈ ಥರ ಆದಮೇಲೆ ಪೂರ್ತಿ ಬೆಂದಷ್ಟು ನೀರುಳ್ಳಿ ಬೆಂದಟ್ಲಿಗೆ ಇದರಲ್ಲಿ ನಾನು ಈ ಥರ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ಶೇಂಗಾ ಬೀಜ, ಕಡಲೆಬೇಳೆ, ಉದ್ದಿನಬೇಳೆ ಹಾಕಿ ಫ್ರೈ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಇದು ಪೂರ್ತಿ ನೀರುಳ್ಳಿ ಹಾಕಿದ ಮೇಲೆ ಬೆಂದು ಬಿಡುತ್ತೆ. ಹಾಗಾಗಿ ಇದು ಬಾಯಿ ಸಿಕ್ಕಾಗೆ ಚೆನ್ನಾಗಾಗಲ್ಲ. ಈ ಥರ ಫ್ರೈ ಮಾಡ್ಕೊಂಡು ಹಾಕಿದ್ರೆ ಮಸ್ತ್ ಇರುತ್ತೆ. ನೀವು ಈ ಥರ ಮಾಡಿ ಟ್ರೈ ಮಾಡಿರಿ ಒಂದು ಸತಿ, ಹೇಗಿರುತ್ತೆ ಅಂತ ತಿಳಿಸ್ರಿ. ನೋಡಿ, ಈ ಥರ ಮಾಡಿರಿ. ಈ ಥರ ಆಗಬೇಕು. ಒಂದು ನಿಂಬೆಹಣ್ಣಿನ ರಸ, ಒಂದು ನಿಂಬೆಹಣ್ಣಿನ ರಸ ಇದು ನೋಡಿ. ನಮ್ಮನೆ ಗಿಡದ್ದೇ ಇದು. ಆಫ್ ಮಾಡಿದೆ ನಾನು ಗ್ಯಾಸು. ರುಚಿಗೆ ತಕ್ಕ ಉಪ್ಪು ಹಾಕ್ತಿದ್ದೀನಿ, ಸ್ವಲ್ಪ ಅರಿಶಿನ ಪುಡಿ, ನಾನು ಸ್ಪೂನಿಂದ ಅಳತೆ ಗೊತ್ತಾಗಲ್ರಿ, ಹಂಗಾಗಿ ನಾನೆಲ್ಲ ಕೈಯಿಂದನೇ ಹಾಕ್ತಾಯಿದ್ದೀನಿ. ಸ್ಪೂನಾಗ ಅಳತೆ ಹಿಡ್ದು ಹಾಕೋರು ಸ್ಪೂನಾಗ ಅಳತೆ ಹಿಡ್ದು ಹಾಕ್ರಿ. ಕೈಯಾಗ ಅಳತೆ ಸಿಗೋರು ಕೈಯಾಗ ಅಳತೆ ಹಿಡ್ಕೊಂಡು ಹಾಕಿ. ಅಂದರೆ ನಾನು ಕೈಯಾಗೆ ಅಳತೆ ಹಿಡ್ಕೊಂಡು ಮಾಡಿದೆ ನಾನು, ಹಾಗಾಗಿ ಸ್ಪೂನಿಂದ ನನಗೆ ಗೊತ್ತಾಗಲ್ಲ. ಒಂದು ಚಿಟಿಗೆ ಅಂತಾರಲ್ಲ ಆ ಥರ. ನೋಡಿ, ಇದು ರೆಡಿ ಆಯಿತು. ಇದು ಅನ್ನದಲ್ಲಿ, ವೈಟ್ ಅನ್ನದಲ್ಲಿ ಕಲ್ಸ್ಕೊಂಡು ಬಂದುಬಿಟ್ರೆ ಮಸ್ತ್ ಇರುತ್ತೆ. ಲೈವ್ ಎಂಡ್ ಮಾಡ್ತಿದ್ದೀನಿ, ವಿಡಿಯೋ ಎಂಡ್ ಮಾಡ್ತಿದ್ದೀನಿ ರೀ. ಇಷ್ಟ ಆದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಬಾಯ್ ಬಾಯ್.